ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರದ್ದು ಬ್ರೇಕ್ಫಾಸ್ಟ್ ಆಯಿತು. ನಂದು ಬ್ರೇಕ್ಫಾಸ್ಟ್ ಆಯಿತು, ನಿಮ್ಮದೆಲ್ಲ ಬ್ರೇಕ್ಫಾಸ್ಟ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತೊಂದು ಮನೆಯಲ್ಲಿ ರೆಡಿ ಮಾಡುವ ಮನೆಯಲ್ಲೇ ಇರುವ ಪದಾರ್ಥದಿಂದ ಚಾರ್ಕೋಲ್ ಫೇಸ್ ಪ್ಯಾಕ್ ರೆಡಿ ಮಾಡ್ತಾ ಇದ್ದೀನಿ. ಇದು ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಸ್ಕಿನ್ನು ಹೊರಗಡೆ ಹೋಗಿ ಬಂದಾಗ ಸ್ಕಿನ್ನೆಲ್ಲ ಟ್ಯಾನ್ ಆಗಿರುತ್ತಲ್ವ, ಟ್ಯಾನ್ ಆದಾಗ ನಾವು ಮನೆಗೆ ಬಂದು ಒಂದು 10 ಮಿನಿಟ್ಸಲ್ಲಿ ರೆಡಿ ಮಾಡ್ಬೋದು. ತುಂಬ ಏನು ಟೈಮ್ ತಗೊಳ್ಳಲ್ಲ, 10 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಇದು ಮನೆಯಲ್ಲಿ ಇರುವ ಪದಾರ್ಥದಿಂದನೇ ಮಾಡ್ತಾ ಇದ್ದೀನಿ, ಹೊರಗಡೆಯಿಂದ ಏನು ತರ್ತಾ ಇಲ್ಲ. ಇಲ್ಲಿ ನೋಡಿ, ಇದು ಅರಿಶಿನ. ಇದಕ್ಕೆ ಚಾರ್ಕೋಲಿಗೆ ಫೇಸ್ ಪ್ಯಾಕಿಗೆ ಏನೆಲ್ಲ ಬೇಕು ಅಂದರೆ ಇದು ಅರಿಶಿನ. ಇದು ಅಂದರೆ ಕೊಂಬು, ಅರಿಶಿನ ಕೊಂಬು ಬರುತ್ತೆ ನೋಡಿ, ಅದು ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದು. ಆಮೇಲೆ ಇದು ಕಾಫಿ ಪೌಡ್ರು, ಇದು ಬ್ರೂ, ನೆಸ್ಕೆಫೆ ಯಾವ್ದು ಬೇಕಾದ್ರೂ ಆಗುತ್ತೆ, ಪರವಾಗಿಲ್ಲ. ಆಮೇಲೆ ಇದು ಹನಿ, ಆಮೇಲೆ ಹಾಫ್ ಲೆಮನ್. ಇಷ್ಟೇ, ಇನ್ನೇನು ಬೇಡ. ಇದು ಚಾರ್ಕೋಲು ಫೇಸ್ ಪ್ಯಾಕ್ ಹೇಗೆ ರೆಡಿ ಮಾಡೋದಂತ ನಾನು ನಿಮಗೆ ಈಗ ತೋರಿಸ್ತೀನಿ ನೋಡಿ. ಒಂದು 10 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಸ್ಕಿನ್ ಅಂತೂ ಇವಾಗ ಹಿಂಗಿದೆ ನೋಡಿ. ಇದು ಹಾಕಿ ಫೇಸ್ ಪ್ಯಾಕ್ ಮಾಡಿ ಒಂದು 10 ಮಿನಿಟ್ಸಲ್ಲಿ ಸ್ಕಿನ್ ಹೇಗೆ ಆಗುತ್ತದೆ ತೋರಿಸ್ತೀನಿ. ತುಂಬ ಚೆನ್ನಾಗಾಗುತ್ತೆ. ನಾನು ಯಾವಾಗಲೂ ಮನೆಯಲ್ಲಿ ಮಾಡ್ತಾ ಇರ್ತೀನಿ. ಹೊರಗಡೆ ಹೋಗಿ ಬಂದು ಟ್ಯಾನ್ ಆಯಿತು ಅಂದರೆ ಮುಖಕ್ಕೆ ಫೇಸ್ ಪ್ಯಾಕ್ ಮಾಡಿ ತೋರಿಸ್ತೀನಿ, ಮಾಡ್ತಾ ಇರ್ತೀನಿ ನಾನು. ಇವಾಗ ತೋರಿಸ್ತೀನಿ ನೋಡಿ. ಒಂದು ಗ್ಯಾಸಲ್ಲಿ ಒಂದು ತವ ಇಟ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ಇವಾಗ ನಿಮ್ಗೆ ಎಷ್ಟು ಬೇಕು ಫೇಸ್ ಪ್ಯಾಕ್ ಅಂತ ನೋಡ್ಕೊಂಡು ಮಾಡ್ಕೊಳ್ಳಿ. ನನಗೆ ಎಷ್ಟು, ನಾನು ತುಂಬ ಮಾಡಲ್ಲ, ಸ್ವಲ್ಪ ಮಾಡ್ತೀನಿ, ನನಗೆ ಒಬ್ಳಿಗೆ ಅಲ್ವಾ. ಇದು ತವ ಬಿಸಿ, ಸ್ಟವ್ ಹಚ್ಕೊಂಡಿದ್ದೀನಿ. ಇವಾಗ ಎಷ್ಟು ಉರಿ ಅಂದರೆ ಜಾಸ್ತಿ ಉರಿ ಇಟ್ಕೋಬಾರ್ದು, ಸಣ್ಣ ಉರಿಲಿ ಇಟ್ಕೋಬೇಕು. ಇದನ್ನು ಹುರಿಬೇಕು ಅರಿಶಿನ. ಇದು ಫುಲ್ಲು ಬ್ಲ್ಯಾಕ್ ಕಲರ್ ಆಗಬೇಕು. ಇದು ಮನೆಯಲ್ಲೇ ರೆಡಿ ಮಾಡಿದ ಅರಿಶಿನ ಪುಡಿ, ಕೊಂಬಿಂದು. ಒಂಥರ ತುಂಬ ಸ್ಮೆಲ್ ಬರುತ್ತೆ, ತುಂಬ ಚೆನ್ನಾಗಿ ಒಂಥರ ಬರ್ತಾ ಇದೆ. ಇದು ಅರಿಶಿನ ಫುಲ್ಲು ಬ್ಲ್ಯಾಕ್ ಆಗಬೇಕು. ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ ಇದು ಮನೆಯಲ್ಲಿ ಮಾಡೋದು. ಗೊತ್ತಿಲ್ಲದವರು ಟ್ರೈ ಮಾಡಿ ಒಂದ್ಸಲ ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ಇನ್ನೂ ಫುಲ್ಲು ಬ್ಲ್ಯಾಕ್ ಬರಬೇಕು ಕಲರು. ನೋಡಿ, ಕಲರ್ ಫುಲ್ಲು ಚೇಂಜ್ ಆಯಿತು. ಇವಾಗ ಗ್ಯಾಸ್ ಆಫ್ ಮಾಡ್ಕೊತೀನಿ. ಜಾಸ್ತಿ ನಿಮಗೆ ಬೇಕು ಅಂದರೆ, ಜಾಸ್ತಿ ಜನ ಇದ್ದರೆ ಸ್ವಲ್ಪ ಜಾಸ್ತಿ ಪೌಡ್ರ್ ಹಾಕೋಬೋದು. ವೇಸ್ಟ್ ಆಗೋದು ಬೇಡ ಅಂತ ನಾನು ಸ್ವಲ್ಪ ಮಾಡ್ತಾ ಇದ್ದೀನಿ. ನೋಡಿ, ಕಲರ್ ಬರಬೇಕು. ಇವಾಗ ಇದೊಂದು ಬೌಲಿಗೆ ಹಾಕೋತೀನಿ ನೋಡಿ ಫ್ರೆಂಡ್ಸ್. ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಇವಾಗ ಲಿಂಬೆಹಣ್ಣು ಕಟ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ಬಿದ್ದೋಯ್ತು, ಅದಕ್ಕೆ ಪರವಾಗಿಲ್ಲ. ಈಗ ಲಿಂಬೆಹಣ್ಣಿಂದು ರಸನ ಹಿಂಡ್ಕೊತಾ ಇದ್ದೀನಿ ನೋಡಿ. ಸಾಕಿಷ್ಟು. ಇದರಲ್ಲಿ ಲಿಂಬೆಹಣ್ಣಿಂದು ಬೀಜ ಬರುತ್ತಲ್ಲ, ಬಿದ್ದಿದೆ, ಅದು ತೆಗಿತಾ ಇದ್ದೀನಿ. ಇವಾಗ ಕಲಿಸ್ತಾ ಇದ್ದೀನಿ ನೋಡಿ. ಇವಾಗ ಇದಕ್ಕೆ ಸ್ವಲ್ಪ ಕಾಫಿ ಪೌಡ್ರು, ನಿಮ್ಗೆ ಎಷ್ಟು ಬೇಕು ಅಂತ, ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕಿ ನೀವು. ನನಗೆ ಸ್ವಲ್ಪ ಹಾಕ್ತಾ ಇದ್ದೀನಿ, ಒಂದು 1/2 ಸ್ಪೂನ್, ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ. ಇವಾಗ ಎರಡನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ಹನಿ ಹಾಕೋಣ. ಹನಿನೂ ತುಂಬ ಬೇಡ, ಸ್ವಲ್ಪ ಸಾಕು. ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹನಿ ನೋಡಿ. ಇವಾಗ ಇದು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಫುಲ್ಲು ರೆಡಿ ಮಾಡಿದ್ದೀನಿ ನೋಡಿ.
ನೋಡಿ ಈ ಥರ ಆಗಿದೆ. ಚಾರ್ಕೋಲ್ ಫೇಸ್ ಪ್ಯಾಕ್ ರೆಡಿ ಆಗ್ತಾ ಇದೆ ನೋಡಿ. ಇವಾಗ ಮುಖನ ನಾನು ಆಲ್ರೆಡಿ ತೊಳ್ಕೊಂಡು ಬಂದಿದ್ದೀನಿ. ತಣ್ಣೀರಲ್ಲಿ ತೊಳಿಬೇಕು ಮುಖನ, ಬಿಸಿನೀರಲ್ಲಿ ತೊಳಿಬಾರ್ದು. ಇವಾಗ ನಾನು ಮುಖಕ್ಕೆ ಹಚ್ಕೋತೀನಿ, ಹೇಗೆ ಹಚ್ಕೋತೀನಿ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ಮುಖಕ್ಕೆ ಮಾತ್ರ ಅಲ್ಲ, ಕೈಗೆ ಏನಾದರೂ ಕೈಗೂ ಹಚ್ಕೋಬೋದು ನೋಡಿ. ಈಗ ನನ್ನ ಮುಖ ಹೇಗಿದೆ, ಇದು ಹಚ್ಚಿದ ಮೇಲೆ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಇದು ಏನು ಸೈಡ್ ಎಫೆಕ್ಟ್ ಏನಿಲ್ಲ, ತುಂಬ ಚೆನ್ನಾಗಾಗುತ್ತೆ. ಯಾರು ಬೇಕಾದ್ರೂ ಮಾಡ್ಕೊಂಡು ಹಾಕ್ಬೋದು. ಕಣ್ಣು ಕೆಳಗಡೆ ಇಲ್ಲಿ ಹಾಕ್ಕೊಳ್ಳಿ, ಏನೂ ಆಗಲ್ಲ. ಕಣ್ಣಿಗೆ ಮಾತ್ರ ಟಚ್ ಮಾಡಬೇಡಿ. ನೋಡಿ ಹಚ್ಕೊಂಡಾಯಿತು. ಒಂದು 10 ಮಿನಿಟ್ಸಲ್ಲಿ ಡ್ರೈ ಆಗುತ್ತೆ. 10 ಮಿನಿಟ್ಸಲ್ಲಿ ಡ್ರೈ ಆದಮೇಲೆ ಕ್ಲೀನಾಗಿ ತಣ್ಣೀರಲ್ಲಿ ಮುಖ ತೊಳ್ಕೊಳ್ಳಿ, ಬಿಸಿನೀರಲ್ಲಿ ತೊಳ್ಕೊಬೇಡಿ. ಚಾರ್ಕೋಲ್ ಫೇಸ್ ಪ್ಯಾಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನನ್ನನ್ನು ನೋಡಿದ್ರೆ ಒಂಥರ ಭೂತನ್ನು ನೋಡ್ದಾಗ ಆಗುತ್ತಾ ಅಂತ. ಯಾವ ಥರ ಮುಖ ಇರೋದು, ಹೆಂಗಾಗೋಯ್ತು ನೋಡಿ. ಚಾರ್ಕೋಲ್ ಫೇಸ್ ಪ್ಯಾಕಿಂದ ನನ್ನ ಮುಖ ಹೇಗೆ ಕಾಣಿಸ್ತಿದೆ ಅಂತ ನಾನು ಇವತ್ತು ನೀವು ನನ್ನ ಚಾರ್ಕೋಲ್ ಫೇಸ್ ಪ್ಯಾಕ್ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ನಾನು ಅಂತ ಯಾರಿಗೂ ಗುರ್ತು ಹಿಡಿಯೋಕ್ಕಾಗಲ್ಲ, ಆ ಥರ ಕಾಣಿಸ್ತಾ ಇದ್ದೀನಿ. ಚಾರ್ಕೋಲ್ ಫೇಸ್ ಪ್ಯಾಕ್ ಡ್ರೈ ಆಗ್ತಾ ಇದೆ ನೋಡಿ. ಈ ಕಡೆ ಡ್ರೈ ಆಗಿಲ್ಲ, ಈ ಕಡೆ ಎಲ್ಲ ಡ್ರೈ ಆಗ್ತಾ ಇದೆ. ಇನ್ನೊಂದು 5 ಮಿನಿಟ್ಸಲ್ಲಿ ಮುಖ ವಾಶ್ ಮಾಡ್ಕೊಂಬರ್ತೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಇವಾಗ ಡ್ರೈ ಆಗಿದೆ. ನಾನು ಇವಾಗ ವಾಶ್ ಮಾಡ್ಕೋತೀನಿ. 10 ಮಿನಿಟ್ಸ್ ಆಯಿತು, ಸಾಕು 10 ಮಿನಿಟ್ಸು. ನೋಡೋಣ ಸ್ಕಿನ್ ಹೇಗೆ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ಮುಖ ತೊಳ್ಕೊ ಬಂದೆ. ಇವಾಗ ಒಂದು ಸ್ಮೂತ್ ಬಟ್ಟೆಯಲ್ಲಿ ಮುಖ ಒರೆಸ್ಕೊತಾ ಇದ್ದೀನಿ. ನೋಡಿ ಆವಾಗ ಸ್ಕಿನ್ ಹಿಂಗಿತ್ತು, ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸ್ಕಿನ್ ಗ್ಲೋ ಆಗುತ್ತೆ, ಅದಂತೂ ಪಕ್ಕ. ಯಾಕಂದರೆ ನಾನು ಯಾವಾಗಲೂ ಮನೆಯಲ್ಲಿ ಮಾಡ್ತಾ ಇರ್ತೀನಿ ಫೇಸ್ ಪ್ಯಾಕು ಚಾರ್ಕೋಲಿಂದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿ ಫ್ರೆಂಡ್ಸ್, ಮುಖ ತೊಳ್ಕೊಂಡು ಬಂದು ಒರೆಸ್ಕೊತಾ ಇದ್ದೀನಿ ನೋಡಿ. ಆವಾಗ ಹೇಗಿತ್ತು ಫೇಸು, ಇವಾಗ ಎಷ್ಟು ಚೆನ್ನಾಗಾಯ್ತು ನೋಡಿ. ಸ್ಕಿನ್ ಅಂತೂ ಫುಲ್ಲು ಗ್ಲೋ ಆಗುತ್ತೆ 100%. ಯಾಕಂದರೆ ನಾನು ಮನೇಲಿ ಯಾವಾಗಲೂ ಚಾರ್ಕೋಲಿಂದು ಮಾಡ್ತಾ ಇರ್ತೀನಿ ಫೇಸ್ ಪ್ಯಾಕು. ಪಾರ್ಲರಿಗೆ ಹೋಗುವ ಅವಶ್ಯಕತೆಯೇ ಇಲ್ಲ. ಸ್ಕಿನ್ ಡಲ್ ಆಯಿತು ಅಂದರೆ, ಸ್ಕಿನ್ ಟ್ಯಾನ್ ಆದರೆ ನೋಡಿ ಆವಾಗ ಹೇಗಿತ್ತು, ಇವಾಗ ಹೇಗಾಯ್ತು ನೋಡಿ. ಏನೂ ಹಾಕ್ಕೊಂಡಿಲ್ಲ ನನ್ನ ಮುಖಕ್ಕೆ, ತೊಳ್ಕೊಂಬಂದಿದ್ದೆ ಅಷ್ಟೇ. ಒಂದು ಸ್ಮೂತ್ ನ್ಯಾಪ್ಕಿನ್ ಟವಲ್ ಯಾವುದಾದ್ರೂ ಪರವಾಗಿಲ್ಲ, ಅದರಲ್ಲಿ ಕ್ಲೀನಾಗಿ ಒರೆಸ್ಕೊಂಡ್ರೆ ಆಯಿತು ನೋಡಿ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟು ವಿಡಿಯೋದಲ್ಲಿ ಚೇಂಜ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಇಷ್ಟೇ.